ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ಪೆಲೋರಸ್ ಜಾಕ್ ಎಂಬ ಒಂದು ಡಾಲ್ಫಿನ್ನ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಡಾಲ್ಫಿನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂಥ ಸ್ವಾರಸ್ಯಕರವಾದ ವಿಷಯಗಳು ಏನಿರುತ್ತೆ ಅಂತ ನಾವು ಯೋಚನೆ ಮಾಡಬಹುದು. ಆದರೆ ಇದು ಒಂದು ಸಾಧಾರಣ ಡಾಲ್ಫಿನ್ ಅಲ್ಲ. 1888ರಿಂದ 1912 ಆ ಅವಧಿಯಲ್ಲಿ ಇಡೀ ವಿಶ್ವದ ಗಮನವನ್ನು ಸೆಳೆದಂತಹ ಒಂದು ಡಾಲ್ಫಿನ್ನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹೇಗೆ ಈ ಡಾಲ್ಫಿನ್ ಇಡೀ ವಿಶ್ವದ ಗಮನವನ್ನು ಸೆಳೀತು ಅಂತ ನಾವು ನೋಡೋದಾದರೆ, ನ್ಯೂಜಿಲೆಂಡ್ ದೇಶ ಏನಿದೆ ಅದು ತುಂಬ ವಿಶಿಷ್ಟವಾದಂತಹ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿರುವಂತಹ ಒಂದು ದೇಶ. ಅಲ್ಲಿ 2 ದ್ವೀಪಗಳಿವೆ. ಆ ದ್ವೀಪಗಳ ನಡುವೆ ಒಂದು ಜಲಸಂಧಿ ಇದೆ. ಅದನ್ನು ಕುಕ್ ಜಲಸಂಧಿ ಅಥವಾ ಕುಕ್ ಸ್ಟ್ರೈಟ್ ಅಂತ ಕರೀತಾರೆ. ಈ ಒಂದು ಕುಕ್ ಜಲಸಂಧಿ ಏನಿದೆ ಇದು ತುಂಬ ಅಪಾಯಕರವಾದಂತಹ ಒಂದು ಜಲಸಂಧಿ. ಕಾರಣ ಏನು ಅಂದರೆ, ಆ ಜಲಸಂಧಿಯಲ್ಲಿ ನೀರಿನ ಕೆಳಗಡೆ ಬೃಹದಾಕಾರವಾದಂತಹ ಬಂಡೆಗಳಿವೆ ಹಾಗೂ ಅಲ್ಲಿನ ಕರೆಂಟ್ ವೇವ್ಸ್ ಏನಿದೆ ಅದು ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಅಲ್ಲಿ ರಾಕ್ಷಸಾಕಾರದ ಅಲೆಗಳು ಆವಾಗವಾಗ ಬರುತ್ತೆ. ಅದೇ ರೀತಿ ನೀರಿನ ಅಡಿಯಲ್ಲಿ ಬೃಹದಾಕಾರವಾದ ಮಂಜುಗಡ್ಡೆಗಳು ಅಲ್ಲಿವೆ. ಆದ್ದರಿಂದ ಅಲ್ಲಿ ಹೋಗುವ ಹಡಗುಗಳು ತುಂಬ ಹುಷಾರಾಗಿ ಹೋಗಬೇಕು. ಹಲವಾರು ಹಡಗುಗಳು ಅಲ್ಲಿ ಅಪಘಾತಕ್ಕೆ ಒಳಗಾಗಿದೆ. ಹಲವಾರು ಜನ ಅಲ್ಲಿ ಸತ್ತಿದ್ದಾರೆ. ಆದ್ದರಿಂದ ಆ ಒಂದು ಕಾಲಘಟ್ಟದಲ್ಲಿ ಆ ಜಲಸಂಧಿಯ ಮೂಲಕ ಹೋಗೋದೇನಿದೆ ಅದು ತುಂಬ ಅಪಾಯಕಾರಿಯಾಗಿತ್ತು. ತುಂಬ ಜನ ಅಲ್ಲಿ ಹೋಗೋದಕ್ಕೆ ಹಿಂಜರಿತಾ ಇದ್ದರು. ಇಂತಹ ಒಂದು ಸಮಯದಲ್ಲಿ 1888ರಲ್ಲಿ ಬ್ರಿಂಡಲ್ ಎನ್ನುವ ಒಂದು ಬ್ರಿಟಿಷ್ ಹಡಗು ಆ ಜಲಸಂಧಿ ಹತ್ರ ಹೋಗ್ತಾ ಇರುತ್ತೆ. ಆ ಹಡಗಿನ ಡೆಕ್ನಲ್ಲಿ ಆ ಹಡಗಿನ ಕ್ಯಾಪ್ಟನ್, ಅವರ ಮಡದಿ ಮತ್ತು ಇನ್ನಿತರ ಸಿಬ್ಬಂದಿಗಳು ಇರ್ತಾರೆ. ಈ ಕ್ಯಾಪ್ಟನ್ ಅವರು ಹಡಗು ಹೋಗ್ತಾ ಇರಬೇಕಾದ್ರೆ ಹಾಗೆ ಸುಮ್ಮನೆ ಈ ಒಂದು ಕಡಲನ್ನು ನೋಡ್ತಾ ಇರ್ತಾರೆ. ಅವರು ಹಾಗೆ ನೋಡ್ತಾ ಇರಬೇಕಾದ್ರೆ ಆ ಹಡಗಿನ ಮುಂದೆ ಅವರಿಗೆ ಏನೋ ಒಂದು ಗೋಚರ ಆಗುತ್ತೆ. ಅವರು ಹಾಗೆ ನೋಡ್ತಾರೆ, ಡಾಲ್ಫಿನ್ ಥರ ಕಾಣುತ್ತೆ. ಅದು ಸರಿಯಾಗಿ ಕಾಣೋದಿಲ್ಲ. ಆ ಡಾಲ್ಫಿನ್ ಏನಿದೆ ಅದು ನೀರಿನ ಮೇಲೆ ಬರೋದು ಮತ್ತು ನೀರಿನ ಒಳಗೆ ಹೋಗೋದು, ಹೀಗೆ ಆಟ ಆಡಿಕೊಂಡು ಅದು ಆ ಹಡಗಿನ ಮುಂದೆ ಹೋಗ್ತಾ ಇರುತ್ತೆ. ಇವರು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡ್ತಾರೆ. ಆದರೂ ಒಂದು ಸಣ್ಣ ಡೌಟ್. ಅದರಿಂದ ಪಕ್ಕದಲ್ಲಿದ್ದಂಥ ಮಡದಿಗೆ ಹೇಳ್ತಾರೆ, ನಮ್ಮ ಹಡಗಿನ ಮುಂದೆ ಏನೋ ಹೋಗ್ತಾ ಇದೆ, ಅದೇನು ಅಂತ ನೋಡು ಅಂತ. ಆಗ ಅವ್ರ ವೈಫ್ ಕೂಡ ಸ್ವಲ್ಪ ಅಬ್ಸರ್ವ್ ಮಾಡ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ ಅದು ಡಾಲ್ಫಿನ್ ಅಂತ. ಇವರು ಸ್ವಲ್ಪ ಹೊತ್ತು ನೋಡ್ತಾರೆ, ಅದು ಹಾಗೆ ಆ ಹಡಗಿನ ಮುಂದೆ ಹೋಗ್ತಾನೆ ಇರುತ್ತೆ. ಅದು ಕ್ಯಾಪ್ಟನ್ ಏನು ಮಾಡ್ತಾರೆ ಅಂದರೆ ಗನ್ ತೊಗೊಂಡು ಅದಕ್ಕೆ ಶೂಟ್ ಮಾಡೋಕ್ಕೆ ಹೋಗ್ತಾರೆ ಅವರು. ಆಗ ಅವರ ಮಡದಿ ಏನು ಹೇಳ್ತಾರೆ ಅಂದರೆ, ಪಾಪ ಯಾಕೆ ಶೂಟ್ ಮಾಡ್ತೀರಾ ಅದನ್ನು, ಬೇಡ ಅಂತ ಹೇಳ್ತಾರೆ. ಹಾಗೆ ಇಬ್ಬರು ನೋಡ್ತಾ ಇರ್ತಾರೆ, ಅದು ಹಾಗೆ ಮುಂದೆ ಹೋಗ್ತಾನೆ ಇರುತ್ತದು. ಆಗ ಅವರ ಮಡದಿ ಹೇಳ್ತಾರೆ, ನಾವು ಯಾಕೆ ಆ ಡಾಲ್ಫಿನ್ನ ಫಾಲೋ ಮಾಡ್ಕೊಂಡು ಹೋಗಬಾರ್ದು ಅಂತ. ಆಗ ಕ್ಯಾಪ್ಟನ್ ಹೇಳ್ತಾರೆ, ಏನು ಹೇಳ್ತಾ ಇದ್ದೀಯ ನೀನು, ಮೊದಲೇ ಇದು ತುಂಬ ಅಪಾಯಕರವಾದಂತಹ ಒಂದು ಪ್ರದೇಶ, ಇನ್ನು ನಾವು ಈ ಡಾಲ್ಫಿನ್ನ ಹಿಂದೆ ಹೋಗಿ ಏನಾದರೂ ಸಮಸ್ಯೆ ಆದರೆ ಏನು ಮಾಡೋದು, ಅದೆಲ್ಲ ಬೇಡ ಅಂತ ಹೇಳ್ತಾರೆ. ಆಮೇಲೆ ಡಿಸ್ಕಸ್ ಮಾಡಿ ಹೇಗೋ ಅವರ ವೈಫ್ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ. ಸರಿ ಅಂತ ಆ ಡಾಲ್ಫಿನ್ನ ಅವರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆ ಒಂದು ಅಪಾಯಕರವಾದ ಪ್ರದೇಶ ಏನಿದೆ ಅದನ್ನೆಲ್ಲ ದಾಟಿ ಆ ಡಾಲ್ಫಿನ್ ಅವರಿಗೆ ದಾರಿ ತೋರಿಸ್ಕೊಂಡು ಹೋಗಿ ಆಮೇಲೆ ಅದು ಅಲ್ಲಿಂದ ಅವರು ಮುಂದೆ ಪ್ರಯಾಣವನ್ನು ಬೆಳೆಸಿ ಸೇಫಾಗಿ ಬ್ರಿಟನ್ನ ಸೇರಿಕೊಂಡ್ರು ಅಂತ ಇತಿಹಾಸ ನಮಗೆ ಹೇಳ್ತಾ ಇದೆ. ಈ ವಿಷಯ ಜನರಿಗೆ ಗೊತ್ತಾದಾಗ ತುಂಬ ಆಶ್ಚರ್ಯ ಆಯಿತು. ನಮಗೂ ಆಶ್ಚರ್ಯ ಆಗುತ್ತೆ, ಹೇಗೆ ಇದು ಅಂತ. ಬಟ್ ಏನೋ ಒಂದು ಲಕ್ಕಲ್ಲಿ ಇವ್ರು ಫಾಲೋ ಮಾಡ್ಕೊಂಡು ಹೋದ್ರು, ಅವರು ಹಾಗೆ ಸೇಫಾಗಿ ಹೊರಟೋದ್ರು ಅಂತ ಅನ್ಕೊಬೋದು ನಾವು. ಆದರೆ ಇದು ಒಂದು ಸರಿ ಮಾತ್ರ ಅಲ್ಲ. ಈ ರೀತಿ ಹಲವಾರು ಬಾರಿ ಈ ಡಾಲ್ಫಿನ್ ಏನಿದೆ ಅದು ಈ ಕುಕ್ ಜಲಸಂಧಿಯಲ್ಲಿ ಬಂದಂತಹ ಹಡಗುಗಳಿಗೆ ದಾರಿ ತೋರಿಸಿ ಅವ್ರನ್ನ ಸೇಫಾಗಿ ಡೆಸ್ಟಿನೇಷನ್ನ ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿದೆ ಅಂತ ಆ ಹಡಗಿನಲ್ಲಿ ಹೋದಂತಹ ಹಲವಾರು ಜನ ರಿಪೋರ್ಟ್ ಮಾಡಿದ್ದಾರೆ. ಈ ವಿಷಯ ಏನಿದೆ ಅದು ನ್ಯೂಸ್ ಪೇಪರಲ್ಲೆಲ್ಲ ಕೂಡ ಬಂದಿದೆ. ಇದು ಒಂದು ಸರಿ 2 ಸರಿ ಮಾತ್ರ ಅಲ್ಲ. 1888ರಿಂದ 1912ವರೆಗೆ ಸುಮಾರು 24 ವರ್ಷಗಳ ಕಾಲ ಈ ಒಂದು ಡಾಲ್ಫಿನ್ ಆ ಒಂದು ಹಾದಿಯಲ್ಲಿ ಬಂದಂತಹ ಹಡಗುಗಳಿಗೆ ದಾರಿ ತೋರಿಸಿ ಅವರಿಗೆ ಸಹಾಯ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಡಾಲ್ಫಿನ್ ತೋರಿಸಿದ ಹಾದಿಯಲ್ಲಿ ಹೋದವರೆಲ್ಲ ತುಂಬ ಸೇಫಾಗಿ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಕಾಲಘಟ್ಟದಲ್ಲಿ ಇದನ್ನು ಫಾಲೋ ಮಾಡಿಕೊಂಡು ಹೋದ ಯಾವ ಹಡಗು ಸಹ ಯಾವುದೇ ಅಪಘಾತಗಳಿಗೆ ಒಳಗಾಗಿಲ್ಲ ಅನ್ನೋದು ಇದು ಆಶ್ಚರ್ಯವನ್ನು ಉಂಟು ಮಾಡುವಂತಹ ಒಂದು ವಿಷಯ. ಈ
ಒಂದು ಡಾಲ್ಫಿನ್ ಏನಿದೆ ಇದನ್ನು ನೋಡಿದವರು ಅದನ್ನು ಹೇಗೆ ಬಣ್ಣಿಸ್ತಾರಂದರೆ, ಅದು ಒಂದು 4 ಮೀಟರ್ ಉದ್ದ, ಅಂದರೆ 13 ಅಡಿ ಉದ್ದವಿದ್ದಂತಹ ಒಂದು ಡಾಲ್ಫಿನ್. ಅದು ಅದರ ತಲೆ ವೈಟ್ ಆಗಿತ್ತು ಮತ್ತು ಬಾಡಿ ಮೇಲೆ ಲೈಟಾಗಿ ಗ್ರೇ ಶೇಡ್ ಇತ್ತು ಅಂತ ಹೇಳಲಾಗ್ತಾ ಇದೆ. ಅದು ಮೇಲ ಫೀಮೇಲ ಅನ್ನೋದ್ರ ಬಗ್ಗೆನೂ ಹಲವಾರು ಚರ್ಚೆಗಳಿವೆ. ಅದು 4 ಮೀಟರ್ ಉದ್ದ ಇರೋದರಿಂದ ಮೇ ಬಿ ಅದು ಮೇಲ್ ಡಾಲ್ಫಿನ್ ಆಗಿದ್ದಿರಬಹುದು ಅನ್ನೋದು ಕೆಲವರ ಒಂದು ವಾದ. ಈ ಒಂದು ಡಾಲ್ಫಿನ್ ಏನಿದೆ ಇದಕ್ಕೆ ಒಂದು ಹೆಸರನ್ನು ಇಡಬೇಕು ಅಂತ ನಿರ್ಧಾರ ಮಾಡಿ ಅದಕ್ಕೆ ಪೆಲೋರಸ್ ಜಾಕ್ ಅಂತ ಒಂದು ಹೆಸರನ್ನು ಇಡ್ತಾರೆ. ಏನು ಈ ಪೆಲೋರಸ್ ಅಂದರೆ, ಅದರ ಬಗ್ಗೆ ಬೇರೆ ಬೇರೆ ರೀತಿಯ ಮಾಹಿತಿಗಳಿವೆ. ಒಂದು ಮೂಲದ ಪ್ರಕಾರ ಈ ಪೆಲೋರಸ್ ಅನ್ನೋದು ಈ ಜಲಸಂಧಿ ಏನಿದೆ ಅಲ್ಲಿರುವಂತಹ ಒಂದು ಪ್ರದೇಶ ಪೆಲೋರಸ್ ಸೌಂಡ್ ಅಂತ ಕರೀತಾರೆ. ಸೌಂಡ್ ಅಂದರೆ ಈ ಒಂದು ಕಡಲಿನ ನೀರೇನಿದೆ ಅದು ಒಂದು ಸಣ್ಣ ಪ್ರದೇಶವಾಗಿ ಇರುತ್ತೆ, ಅದನ್ನು ಅವರು ಸೌಂಡ್ ಅಂತ ಕರೀತಾರೆ. ಆ ರೀತಿ ಪೆಲೋರಸ್ ಸೌಂಡ್ ಅನ್ನೋ ಒಂದು ಪ್ರದೇಶ ಇತ್ತು ಅಲ್ಲಿ ಹೆಚ್ಚಾಗಿ ಈ ಡಾಲ್ಫಿನ್ ಕಾಣಿಸ್ಕೊಳ್ತಾ ಇದ್ದಿದ್ದರಿಂದ ಅದಕ್ಕೆ ಪೆಲೋರಸ್ ಜಾಕ್ ಅಂತ ಹೆಸರಿಟ್ಟರು ಅಂತ ಹೇಳಲಾಗ್ತಾ ಇದೆ. ಆದರೆ ಅಲ್ಲಿರುವ ಲೋಕಲ್ ಜನ ಏನು ಹೇಳೋದಂದರೆ, ಈ ಡಾಲ್ಫಿನ್ ಏನಿದೆ ಅದು ಈ ಪೆಲೋರಸ್ ಸೌಂಡ್ ಹತ್ರ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಬೇರೆ ಪ್ರದೇಶದಲ್ಲಿ ಅದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇತ್ತು ಅಂತ ಕೆಲವರು ಹೇಳ್ತಾರೆ. ಇನ್ನೊಂದು ಮೂಲದ ಪ್ರಕಾರ ಪೆಲೋರಸ್ ಅನ್ನೋದು ಸ್ಕಾಟ್ಲೆಂಡ್ನಲ್ಲಿ ಇರುವಂತಹ ಒಂದು ಜಾನಪದ ನೃತ್ಯ, ಒಂದು ಫೋಕ್ ಡ್ಯಾನ್ಸ್. ಅದು ಇವತ್ತು ಡಾಲ್ಫಿನ್ ಏನಿದೆ ಅದು ಹಡಗಿನ ಮುಂದೆ ನೀರಿಂದ ಮೇಲಿಂದ ಮತ್ತೆ ನೀರಿನೊಳಗೆ ಹೀಗೆ ಅದು ನೃತ್ಯ ಮಾಡುವ ರೀತಿಯಲ್ಲಿ ಅವರಿಗೆ ದಾರಿ ತೋರಿಸ್ಕೊಂಡು ಹೋಗ್ತಾ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ಪೆಲೋರಸ್ ಜಾಕ್ ಅಂತ ಹೆಸರಿಟ್ಟರು ಅಂತ ಇನ್ನೊಂದು ಮೂಲ ಹೇಳುತ್ತೆ. ಈ ಪೆಲೋರಸ್ ಜಾಕ್ ಡಾಲ್ಫಿನ್ ಏನಿದೆ ಇದು ರೋಸಿಸ್ ಡಾಲ್ಫಿನ್ ಅನ್ನೋ ಒಂದು ಡಾಲ್ಫಿನ್ ಬಗೆಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. ಆದರೆ ನ್ಯೂಜಿಲೆಂಡ್ನಲ್ಲಿ ಈ ರೀತಿಯ ಡಾಲ್ಫಿನ್ಗಳು ತುಂಬ ವಿರಳ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಕಾಲಘಟ್ಟದಲ್ಲಿ ಸುಮಾರು ಒಂದು 13-14 ಡಾಲ್ಫಿನ್ಗಳು ಮಾತ್ರ ಈ ಒಂದು ಪ್ರಭೇದಕ್ಕೆ ಸೇರಿದ ಡಾಲ್ಫಿನ್ಗಳು ಇದ್ದವು ಅಂತ ಹೇಳಲಾಗ್ತಾ ಇದೆ. ಈ ಡಾಲ್ಫಿನ್ ಈ ಕುಕ್ ಜಲಸಂಧಿಯಲ್ಲಿ ಬರುತ್ತಿದ್ದಂತಹ ಹಡಗುಗಳೇನಿವೆ ಅವುಗಳನ್ನು ಅಲ್ಲಿ ಫ್ರೆಂಚ್ ಪಾಸ್ ಅಂತ ಒಂದು ಪ್ರದೇಶ ಇದೆ, ಅಂದರೆ 2 ದ್ವೀಪಗಳ ನಡುವೆ ಇರುವಂತಹ ಒಂದು ನ್ಯಾರೋ ಆದಂಥ ಒಂದು ಜಾಗ, ಅದು ತುಂಬ ಡೇಂಜರಸ್. ಅದನ್ನು ದಾಟಿ ಈ ಹಡಗುಗಳನ್ನು ಅದು ಬಿಟ್ಟು ಬರ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಅಲ್ಲಿಂದ ಬರೋರಿಗೂ ಸಹ ಅದು ದಾರಿ ತೋರಿಸ್ತಾ ಇತ್ತು ಅಂತಲೂ ಕೂಡ ಮಾಹಿತಿ ಇದೆ. 1904ರಲ್ಲಿ SS ಪೆಂಗ್ವಿನ್ ಅಂತ ಒಂದು ಹಡಗು, ಆ ಹಡಗು ಈ ಕುಕ್ ಜಲಸಂಧಿಯ ಮೂಲಕ ಪ್ರಯಾಣ ಮಾಡ್ತಾ ಇರುತ್ತೆ. ಈ ಡಾಲ್ಫಿನ್ ಏನಿದೆ ಅದು ಎಂದಿನಂತೆ ಆ ಹಡಗಿನ ಮುಂದೆ ದಾರಿ ತೋರಿಸ್ಕೊಂಡು ಹೋಗ್ತಾ ಇರುತ್ತೆ. ಈ ಹಡಗಿನ ಸಿಬ್ಬಂದಿ ಎಲ್ಲ ತುಂಬ ಅಚ್ಚರಿಯಿಂದ ಅದನ್ನು ನೋಡ್ತಾ ನಿಂತಿರ್ತಾರೆ. ಆಗ ಆ ಸಿಬ್ಬಂದಿಯಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಅವನು ಸಡನ್ನಾಗಿ ಗನ್ ತೊಗೊಂಡು ಆ ಡಾಲ್ಫಿನ್ಗೆ ಗುರಿ ಇಟ್ಟು ಹೊಡಿತಾನೆ, ಶೂಟ್ ಮಾಡ್ತಾನೆ. ಬೈ ಲಕ್ ಅವತ್ತು ಆ ಒಂದು ಗುಂಡೇನಿದೆ ಅದು ಡಾಲ್ಫಿನ್ಗೆ ಬೀಳೋದಿಲ್ಲ, ಮಿಸ್ ಆಗುತ್ತೆ. ಅದು ಅಲ್ಲಿದ್ದರೆಲ್ಲ ಅವನ್ನ ಬೈದು ಕರ್ಕೊಂಡು ಹೋಗ್ತಾರೆ. ಈ ಒಂದು ವಿಷಯ ಏನಿದೆ ಅದು ಹೊರಗಡೆ ಪ್ರಪಂಚಕ್ಕೆ ಗೊತ್ತಾದಾಗ ನ್ಯೂಜಿಲೆಂಡ್ನ ಗವರ್ನರ್ ಆಗಿದ್ದಂತಹ ಲಾರ್ಡ್ ಪ್ಲಂಕಿಟ್ ಅವರು ಒಂದು ಹೊಸ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಏನು ಅಂದರೆ, ಆ ಒಂದು ಪ್ರದೇಶದಲ್ಲಿ ಯಾವುದೇ ಕಡಲ ಪ್ರಾಣಿಗಳ ಮೇಲೆ ಯಾರೂ ಹತ್ಯೆ ಮಾಡೋ ಹಾಗಿಲ್ಲ ಅಥವಾ ಅದಕ್ಕೆ ಹಾನಿ ಮಾಡೋ ಹಾಗಿಲ್ಲ. ಆ ರೀತಿ ಮಾಡಿದ್ರೆ ಅದು ಕಾನೂನು ಬಾಹಿರ, ಅದು ಅಫೆನ್ಸ್ ಆಗುತ್ತೆ, 100 ಪೌಂಡ್ ಫೈನ್ ಕಟ್ಟಬೇಕಾಗುತ್ತೆ ಅನ್ನೋ ಒಂದು ಹೊಸ ಕಾಯ್ದೆಯನ್ನು ಅವರು ಜಾರಿಗೊಳಿಸಿದರು. ಈ ರೀತಿ ಈ ಡಾಲ್ಫಿನ್ ಇದೇನಿದೆ ಇದು ಈ ಕಡಲು ಪ್ರಾಣಿಗಳ ರಕ್ಷಣೆಗೆ ಒಂದು ಹೊಸ ಕಾಯ್ದೆಯನ್ನು ತರೋದಕ್ಕೂ ಕೂಡ ಸಹಾಯ ಮಾಡ್ತು ಅಂತ ಹೇಳ್ಬೋದು ನಾವು. ಈ ರೀತಿ ಇದರ ಖ್ಯಾತಿ ಏನಿದೆ ಅದು ಹೊರಗಡೆ ಜಗತ್ತಿಗೆ ಗೊತ್ತಾದಾಗ ಹಲವಾರು ಜನ ಟೂರಿಸ್ಟು ಈ ಡಾಲ್ಫಿನ್ನ ನೋಡೋಕ್ಕಂತ ಅಲ್ಲಿಗೆ ಬರ್ತಾರೆ. ಅದರಲ್ಲಿ ಅಮೇರಿಕಾದ ಫೇಮಸ್ ರೈಟರ್ ಆಗಿದ್ದಂತಹ ಮಾರ್ಕ್ ಟ್ವೈನ್ ಅವರು ಹಾಗೂ ಬ್ರಿಟಿಷ್ ರೈಟರ್ ಆಗಿದ್ದಂತಹ ಫ್ರ್ಯಾಂಕ್ ಬುಲ್ಲನ್ ಇವರೆಲ್ಲ ಕೂಡ ಹೋಗಿ ಆ ಡಾಲ್ಫಿನ್ನ ನೋಡಿದ್ರು ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಇನ್ನೊಂದು ಸ್ವಾರಸ್ಯಕರ ವಿಷಯ ಏನು ಅಂದರೆ, ಈ SS ಪೆಂಗ್ವಿನ್ ಮತ್ತೆ ಆ ಕುಕ್ ಸ್ಟ್ರೈಟ್ ಜಲಸಂಧಿಯ ಮೂಲಕ ಹೋದಾಗ ಈ ಡಾಲ್ಫಿನ್ ಅವರಿಗೆ ದಾರಿ ತೋರಿಸಲಿಲ್ಲ ಅಂತ. ಈ ರೀತಿ ಈ ಡಾಲ್ಫಿನ್ ತೋರಿಸಿದ ದಾರಿಯಲ್ಲಿ ಹೋಗದೆ ಬೇರೆ ದಾರಿಯಲ್ಲಿ ಹೋಗಿದ್ದರಿಂದ SS ಪೆಂಗ್ವಿನ್ ಅನ್ನೋ ಹಡಗು ಏನಿದೆ ಅದು ಈ ಬೃಹದಾಕಾರದ ಬಂಡೆಗಳಿಗೆ ಅಪ್ಪಳಿಸಿ ಅಪಘಾತಕ್ಕೆ ಒಳಗಾಗಿ ಅದರಲ್ಲಿ ಇದ್ದಂತಹ 75 ಮಂದಿ ತೀರೋದ್ರು ಅಂತ ಹೇಳಲಾಗ್ತಾ ಇದೆ. ಇದು ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. 1912 ನಂತರ ಯಾರೂ ಈ ಡಾಲ್ಫಿನ್ನ ನೋಡಿಲ್ಲ, ಅದು ಮಿಸ್ ಆಗೋಯಿತು. ಕಾರಣ ಏನಿರ್ಬೋದು ಅಂತ ನೋಡಿದ್ರೆ ಬಹುಶಃ ಅದು ಸತ್ತಿರ್ಬೋದು ಅನ್ನೋದು
ಹಲವರ ನಂಬಿಕೆ. ಆದರೆ ಅದು ಹೇಗೆ ಸಾಯಿತು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ. ಅದು ನ್ಯಾಚುರಲ್ಲಾಗಿ ಅದು ಸತ್ತೋಯ್ತಾ ಅಥವಾ ಬೇರೆ ಯಾರಾದರೂ ಅದಕ್ಕೆ ಹಾನಿ ಮಾಡಿ ಅದನ್ನು ಸಾಯಿಸಿದ್ರ ಅನ್ನೋದು. ಕೆಲವು ಮೂಲಗಳ ಪ್ರಕಾರ ಈ ಒಂದು ಪ್ರದೇಶದಲ್ಲಿ ಬರುತ್ತಿದ್ದಂತಹ ತಿಮಿಂಗಲಗಳನ್ನು ಬೇಟೆಯಾಡುವಂತಹ ಒಂದು ಶಿಪ್ಗಳು ಏನಿದೆ ಅದು ಅಲ್ಲಿ ಬರ್ತಾ ಇತ್ತು. ಆ ರೀತಿ ನಾರ್ವೆಯಿಂದ ಬಂದಂತಹ ಒಂದು ಶಿಪ್, ಅದರಲ್ಲಿ ಇದ್ದವರು ಮೇ ಬಿ ಇದನ್ನು ಹಂಟ್ ಮಾಡಿರ್ಬೋದು ಅನ್ನೋದು ಒಂದು ವಾದ. ಅದೇ ರೀತಿ ಈ ಒಂದು ಕುಕ್ ಸ್ಟ್ರೈಟ್ ಏನಿದೆ ಅಲ್ಲಿರುವಂತಹ ಬೀಚ್ಗಳಲ್ಲಿ ಕೆಲಸ ಮಾಡುವ ಒಬ್ಬ ಸಿಬ್ಬಂದಿ ಒಮ್ಮೆ ಒಂದು ಮಾಹಿತಿಯನ್ನು ನೀಡ್ತಾನೆ. ಏನು ಅಂದರೆ, ಕೆಲವು ದಿನಗಳ ಹಿಂದೆ ಈ ಒಂದು ಬೀಚ್ ಏನಿದೆ, ಈ ದಡ ಏನಿದೆ, ಇಲ್ಲಿ ಒಂದು ಡಾಲ್ಫಿನ್ನ ಶವ ದಡ ಸೇರಿತ್ತು ಅಂತ ಅವನು ಒಮ್ಮೆ ಹೇಳ್ತಾನೆ. ಮೇ ಬಿ ಅದು ಪೆಲೋರಸ್ ಜಾಕ್ ಆಗಿದ್ದಿರಬಹುದು ಅನ್ನೋದು. ಈ ರೀತಿ ಇದರ ಸಾವಿನ ಸುತ್ತ ಹಲವಾರು ಊಹೆಗಳಿವೆ. ಆದರೆ ರಿಸರ್ಚರ್ಸ್ ಏನು ಹೇಳ್ತಾರಂದರೆ, ಈಗ ಜನ ಅದನ್ನು ಹೇಗೆ ಬಣ್ಣಿಸಿದ್ದಾರೆ ಅಂದರೆ, ತಲೆ ತುಂಬ ವೈಟ್ ಆಗಿತ್ತು, ಬಾಡಿಯಲ್ಲಿ ಲೈಟಾಗಿ ಗ್ರೇ ಶೇಡ್ಸ್ ಇತ್ತು ಅಂತ. ಈ ರೀತಿ ಗ್ರೇ ಶೇಡ್ಸ್ ಇದ್ದರೆ ಅದಕ್ಕೆ ವಯಸ್ಸಾಗ್ತಾ ಇದೆ ಅಂತ ಅರ್ಥ ಅಂತ ರಿಸರ್ಚರ್ಸ್ ಹೇಳ್ತಾರೆ. ಆದ್ದರಿಂದ ಅದು ಬಹುಶಃ ವಯಸ್ಸಾಗಿ ಸತ್ತಿರ್ಬೋದು ಅನ್ನೋದು ಇವರು ಹೇಳುವಂಥ ವಿಷಯ. ಈ ಪೆಲೋರಸ್ ಜಾಕ್ಗೆ ತನ್ನದೇ ಆದಂತಹ ಒಂದು ಲೆಗಸಿ ಇದೆ. ನ್ಯೂಜಿಲೆಂಡ್ನಲ್ಲಿ ಜನ ಅದನ್ನು ತುಂಬ ಪ್ರೀತಿಸ್ತಾ ಬಂದಿದ್ದಾರೆ. ಆ ಡಾಲ್ಫಿನ್ನ ಬಗ್ಗೆ ಹಾಡುಗಳನ್ನು ಬರೆದು ಅವರು ಹಾಡ್ತಾ ಬಂದಿದ್ದಾರೆ. ಅದೇ ರೀತಿ ಗೌರ್ಮೆಂಟ್ ಈ ಡಾಲ್ಫಿನ್ನ ನೆನಪಾಗಿ ಒಂದು ಪೋಸ್ಟಲ್ ಸ್ಟ್ಯಾಂಪ್ನ ಕೂಡ ಅವರು ಬಿಡುಗಡೆ ಮಾಡಿದರು. ಅದೇ ರೀತಿ ಆ ನ್ಯೂಜಿಲೆಂಡ್ನ ಲೋಕಲ್ ಶಿಪ್ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅದಕ್ಕೆ ಕೂಡ ಈ ಒಂದು ಪೆಲೋರಸ್ ಜಾಕ್ನ ಹೆಸರನ್ನು ಬಳಸಲಾಗ್ತಾ ಇದೆ. ಹೀಗೆ ನ್ಯೂಜಿಲೆಂಡ್ ಮಾತ್ರ ಅಲ್ಲ, ಇಡೀ ವಿಶ್ವದ ಗಮನವನ್ನು ಸೆಳೆದಂತಹ ಒಂದು ಡಾಲ್ಫಿನ್ ಈ ಪೆಲೋರಸ್ ಜಾಕ್. ಈ ಪೆಲೋರಸ್ ಜಾಕ್ನ ಜೀವನದ ಸಂದೇಶ ನಮಗೆ ಏನು ಅಂದರೆ, ಬೇರೆಯವರಿಗೆ ಸಹಾಯ ಮಾಡಬೇಕು ಅನ್ನೋದು. ನಾವು ಈಗ ಒಂದು ಬದುಕುತ್ತಿರುವ ಕಾಲಘಟ್ಟ ಏನಿದೆ ಇದರಲ್ಲಿ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ತುಂಬ ಯೋಚನೆ ಮಾಡ್ತೀವಿ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಈ ಸಮಾಜದಲ್ಲಿ ಆಗಿರುವ ಬದಲಾವಣೆಗಳು ಒಂದು ಕಾರಣ. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ ಹೋದರೆ ನಮಗೆ ಹಲವಾರು ಸಮಸ್ಯೆಗಳು ಬರುವಂತಹ ಸನ್ನಿವೇಶಗಳನ್ನು ನಾವು ತುಂಬ ನೋಡಿದ್ವಿ. ಆದ್ದರಿಂದ ನಮ್ಮಲ್ಲಿ ಒಂದು ಸಣ್ಣ ಭಯ ಇದೆ ಬೇರೆಯವ್ರಿಗೆ ಸಹಾಯ ಮಾಡೋದಕ್ಕೆ. ಆದರೆ ಈ ಒಂದು ಪ್ರಾಣಿ ಏನಿದೆ, ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಆ ಜಲಸಂಧಿಯಲ್ಲಿ ಬಂದಂತಹ ಜನರಿಗೆ ಸಹಾಯ ಮಾಡಿ ಅವರು ಸೇಫಾಗಿ ತಮ್ಮ ಡೆಸ್ಟಿನೇಷನ್ನ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ ಅನ್ನೋದು ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ನಮಗೂ ಸಹ ಈ ರೀತಿಯ ಒಂದು ಮನೋಭಾವ, ಅಂದರೆ ಇತರರಿಗೆ ಸಹಾಯ ಮಾಡೋ ಮನೋಭಾವವನ್ನು ಬರ್ಸ್ಕೊಳ್ಳೋದಕ್ಕೆ ಈ ಒಂದು ಡಾಲ್ಫಿನ್ನ ಜೀವನ ನಮಗೆ ನೆರವಾಗ್ಬೋದು ಅಂತ ನಾನು ಅಂದ್ಕೊಂಡು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆದಂತಹ ವಿಷಯಗಳ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.